ಬ್ರಾಹ್ಮಿ ಅಂದರೆ ಸಂಸ್ಕೃತದಲ್ಲಿ ಸರ್ವೋತ್ತಮ ಬುದ್ಧಿ. ಅಡಲಿ ಒಂದು ಸೊಪ್ಪು ಸಿಗ್ತದೆ, ಅದರಿಂದ ಬುದ್ಧಿ ಹೆಚ್ಚಾಗ್ತದೆ. ಹೋಗೋಣ ತರಕ್ಕೆ. ಏನಕ್ಕೆ ಬಂದಿದ್ದೀವಿ ಹೇಳು? ಅವನಿಗೆ ಗೊತ್ತಿಲ್ಲ ಗೈಸ್. ಇವತ್ತು ಒಂದೆಲ್ಗ ಹಾರ್ವೆಸ್ಟಿಂಗಿಗೆ ಬಂದಿದ್ದೀವಿ. ಇಲ್ಲೊಂದು ಪುಟಾಣಿ ಫಾರೆಸ್ಟ್ ಇದೆ. ವಾಕ್ ಮಾಡಬೇಕಾದ್ರೆ ಒಂದೆಲ್ಗ ಕಾಣಿಸ್ತು ಕಣ್ಣಿಗೆ. ಇವತ್ತು ಅದನ್ನು ಕಿತ್ಕೊಂಡೋಗೋಣ ಅಂದರೆ. ಒಂದೆಲ್ಗ ಅಂದರೆ ಬ್ರಾಹ್ಮಿ ಸೊಪ್ಪು. ಅದು ವಿಡಿಯೋಗ್ರಫರ್ ಆಗಿ ಮುದ್ದು ಕರ್ಕೊಂಡ್ಬಂದಿದ್ದೀನಿ. ಚೆನ್ನಾಗಿ ತೆಕ್ಕೊಡ್ತಾನೆ ಗೈಸ್. ಫೋಟೋಸ್ ಎಲ್ಲ ಹುಡುಕ್ಬೇಕು, ಹಂಗೆ ಸಿಗಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ವಿಷಯ ಏನು ಅಂತ ಗೊತ್ತಾಯ್ತಲ್ವಾ? ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಮೋಡ ನೋಡಿ ಕಳ್ಚಿ ಕೆಳಗೆ ಬೀಳಂಗಿದೆ. ಈ ಟೈಮಲ್ಲಿ ಬಂದಿದ್ದೀವಿ. ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಇದೆ ಒಂದೆಲ್ಗ. ಎಷ್ಟು ಸಿಗುತ್ತೆ ಅಂತ ನೋಡೋಣ. ಮುದ್ದು ಪ್ಲೇ ಟೈಮಲ್ಲಿ ನಾನು ಕರ್ಕೊಂಬಂದಿದ್ದೀನಿ ಇಲ್ಲಿಗೆ. ಅವನಿಗೆ ಇಲ್ಲಿರೋಕ್ಕೂ ಇಷ್ಟ, ಅಲ್ಲಿ ಹೋಗೋಕ್ಕೂ ಇಷ್ಟ. ಆಟ ಆಡೋಕ್ಕೆ ಮಕ್ಕಳು ಬೇರೆ ಬಂದಿದ್ದಾರೆ ಆಲ್ರೆಡಿ. ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿರು ಹೋಗೋಣ ಅಂತ. ಮಳೆ ಬೇರೆ ಬರೋ ಥರ ಇದೆ, ಅದಕ್ಕೆ ಇರಿಸ್ಕೊಂಡಿದ್ದೀನಿ ಅವನ್ನ. ಒಬ್ಬನೇ ಕಳ್ಸೋಕ್ಕೆ ಭಯ ನನಗೆ. ಏನಾದರೂ ತಲೆಗೆ ತಗೊಂಬಂದು ಬೀಳೋದು, ಏಟ್ ಮಾಡ್ಕೊಳ್ಳೋದು ಎಲ್ಲ ಜಾಸ್ತಿ. ಅದಕ್ಕೆ ಆದಷ್ಟು ಜೊತೆಲ್ಲ ಇಟ್ಕೊಂಡು ವೇದಗಳ ಕಾಲದ ಇತಿಹಾಸ ಇರೋವಂಥ ಈ ಸೊಪ್ಪು ಬಗ್ಗೆ ಹಾಗೆ ತಿಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ನೋಡೋಣ ಸೊಪ್ಪು ಎಷ್ಟು ಸಿಗುತ್ತೆ ಅನ್ನೋದ್ರ ಮೇಲೆ ಇದನ್ನ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ನಾನು ಅದೇ ಮೊಸರು ಹಾಕ್ಬಿಟ್ಟು ಮಾಡ್ತೀವಲ್ಲ, ತಂಬುಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿದು ಅದು ಮಾಡಿದ್ರೆ ಇದ್ರ ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಹಾಗೆ ಎನ್ಹಾನ್ಸ್ ಆಗಿ ಸಿಗುತ್ತೆ ಅಂತ. ಆಯ್ತಾ? ಬೇಗ ತುಂಬ ಇದೆ. ಆಲ್ಮೋಸ್ಟ್ ಮಳೆ ಬರೋಂಗೂ ಇದೆ. ಮುದ್ದು ಸ್ಕೂಲಿಂದ ಬರೋವರೆಗೂ ವೆಯ್ಟ್ ಮಾಡಿದ್ದೀನಿ, ವಿಡಿಯೋ ಮಾಡೋಕ್ಕೆ ಯಾರು ಇಲ್ವಲ್ಲ ಅಂತ. ಥ್ಯಾಂಕ್ ಯು ಮುದ್ದು. ಇದ್ರ ಬೇರ್ ತಗೊಂಡೋಗಿ ಒಂದು 4 ಗಿಡ ತಗೊಂಡೋಗಿ ಪಾಟಲ್ಲಿ ಹಾಕೋತೀನಿ. ಎಷ್ಟೊಂದಿದೆ ಸೊಪ್ಪು. ಸಿಕ್ಕಿದೆ, ತುಂಬ ಸಿಕ್ಕಿದೆ. ಫುಲ್ ಇದೆ. ಇಲ್ಲಿ ತೋರಿಸೋದು. ನಿಮಗೆ ಗೊತ್ತಲ್ವಾ ನಾವೆಲ್ಲ ವೇದಗಳನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಅಂತ. ಅಥರ್ವ ವೇದದಲ್ಲಿ ಆಯುರ್ವೇದ ಬರುತ್ತಲ್ವ, ಆಯುರ್ವೇದದಲ್ಲಿ ಈ ಸೊಪ್ಪಿಗೆ ತುಂಬ ಪ್ರಾಮುಖ್ಯತೆ ಇದೆ. ಅದರಲ್ಲೂ ನೆನಪಿನ ಶಕ್ತಿಗೆ ಮತ್ತು ಏಕಾಗ್ರತೆಗೆ ಈ ಸೊಪ್ಪನ್ನ ತುಂಬ ಯೂಸ್ ಮಾಡೋರು. ಅವಾಗ ಗುರುಕುಲದಲ್ಲೆಲ್ಲ ಗುರುಗಳು ಹೇಳೋರಂತೆ ಅವರಿಗೆ ನೆನಪಿನ ಶಕ್ತಿಗೆ ಈ ಸೊಪ್ಪನ್ನ ತಿನ್ನಿ ಅಂತ ಸ್ಟೂಡೆಂಟ್ಸ್ಗಳಿಗೆ. ಅದಕ್ಕೆ ನಾನು ಮುದ್ದಕ್ಕೆ ತಿನ್ನಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿಕ್ಕ ಮಗುನಲ್ಲಿ ಅವನಿಗೆ ತುಂಬ ತಿನ್ನಿಸ್ತಾ ಇದೆ. ಅದನ್ನೇ ಇಬ್ರು ರೀಕಾಲ್ ಮಾಡ್ಕೋತಾ ಇದ್ವಿ ಅಲ್ಲಿ ಕೂತ್ಕೊಂಡು. ಚಿಕ್ಕ ಮಗುನಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇತ್ತು, ಅಲ್ಲಿಗೆ ಇವನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ತಿನ್ನಿಸ್ತಾ ಇದ್ದೆ ಅಲ್ವೇನಾ? ನೆನಪಿದೆಯೇನಾ? ನೆನಪಿಲ್ಲ. ತುಂಬ ಚಿಕ್ಕ ಮಗು, 1 ವರ್ಷದ ಮಗುಗೆ ಏನು ನೆನಪಿರುತ್ತೆ. ಒಟ್ನಲ್ಲಿ ಅವಾಗ ಎಲ್ಲ ಸೊಪ್ಪನ್ನು ಚೆನ್ನಾಗಿ ತಿನ್ನೋನು ಅಕ್ಕಂಡು. ಈ ಥರ ಮೆಡಿಸಿನಲ್ ಪ್ಲಾಂಟ್ ಸಿಕ್ತಾಗ ಕೇಳಿಸ್ತಾ ಇದೆಯಾ? ಟೇಸ್ಟ್ ಗಿಷ್ಟೆಲ್ಲ ನೋಡಂಗಿಲ್ಲ, ಹಂಗಂಗೆ ತಿನ್ನಬೇಕು. ನಮ್ಮ ಮನೆ ಅಕ್ಕಪಕ್ಕ ಒಳ್ಳೊಳ್ಳೆ ಗಿಡಗಳು ಸಿಗ್ತವೆ ಅಡುಗೆ ಮಾಡತ್ತೆ. ನನ್ನ ಜೊತೆಗೆ ಮುದ್ದನ್ನು ಜಾಯ್ನ್ ಆಗಿದ್ದಾನೆ ಸೊಪ್ಪು ಕೀಳಕ್ಕೆ. ಹಾಗೆ ಇದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಏನೇನಿದೆ ಅಂತ. ಇದು ಆ್ಯಂಟಿ ಏಜಿಂಗ್ ಆಗೋ ವರ್ಕ್ ಮಾಡುತ್ತೆ. ಇದನ್ನು ಅರ್ದ್ಬಿಟ್ಟು ಮುಖಕ್ಕೆ ಹಚ್ಕೊಳ್ತಾ ಬಂದೆ, ರಿಂಕಲ್ಸ್ ಕಮ್ಮಿ ಆಗುತ್ತೆ. ನೋಡಿ, ಇಲ್ಲಿ ಒಂದು ರೂಟ್ ಸಮೇತ ಬಂದಿದೆ. ಇವನು ರೂಟ್ಸ್ ಕೀಳ್ತಾ ಇದ್ದಾನೆ. ರೂಟ್ ಸಮೇತ ಬಂದಿರೋದನ್ನ ಪಾಟಿಗೆ ಹಾಕೋಣ ಅಂತ. ಈ ಥರ ಎಲೆಗಳು ಸಿಕ್ಕಿರೋದನ್ನ ಸಾಂಬಾರ್ ಚಟ್ನಿ ಮಾಡ್ಕೊಳ್ಳೋಣ. ಇಲ್ಲಿ ಬಂದರೆ ಸುಮಾರು ಸೊಪ್ಪು ಸಿಗುತ್ತೆ. ಇದರಲ್ಲಿ ಬಯೋಸೈಡ್ಸ್ ಅಂತ ಕೆಮಿಕಲ್ಲು ನ್ಯಾಚುರಲ್ ಆಗೇ ಇರೋದ್ರಿಂದ ಇದು ಬ್ರೈನ್ ಹೆಲ್ತಿಗೆ ತುಂಬಾನೇ ಹೆಲ್ಪ್ ಮಾಡುತ್ತಂತೆ. ನರ್ವಸ್ ಸಿಸ್ಟಮ್ ಹೀಲ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತಂತೆ. ಇದರಿಂದ ನಾವು ಇತ್ತೀಚೆಗೆ ಮ್ಯಾಕ್ಸಿಮಮ್ ಜನಗಳು ಓದಾಡ್ತಾ ಇರೋ ಸ್ಟ್ರೆಸ್ ಅಂಡ್ ಆಂಗ್ಸೈಟಿಯಿಂದ ರಿಲೀಫ್ ಆಗ್ಬೋದು. ಜಸ್ಟ್ ಈ ಎಲೆಗಳನ್ನ ತಗೊಂಡೋಗಿ ಕೈಯಲ್ಲಿ ನೀರಿಗೆ ಮುರಿದಾಕ್ಬಿಟ್ಟು ಕುದಿಸ್ಕೊಂಡು ಕುಡಿಯೋದಷ್ಟೇ. ಮೆಜರ್ಮೆಂಟ್ಸು ಎಷ್ಟು ಹೆಚ್ಚು ಕಮ್ಮಿ ಆದರೂ ಏನೂ ಆಗಲ್ಲ ಗೈಸ್. ಇದು ನ್ಯಾಚುರಲ್ ಆಗಿ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲವೇ ಇಲ್ಲ. ಮತ್ತು ಕಾಂಬಿನೇಷನ್ ಆಫ್ ಮೆಡಿಸಿನ್ ವರ್ಕ್ ಆಗುತ್ತೆ ಗೊತ್ತಾ. ಅದರಲ್ಲಿ ಈ ಸೊಪ್ಪು ಜೊತೆಗೆ ನೀವು ಆಮ್ಲನ ಯೂಸ್ ಮಾಡ್ಕೊಂಬಿಟ್ರಂತೂ ಹೇರ್ ಹೆಲ್ತ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಡ್ಯಾಂಡ್ರಫ್ ಆಗಲಿ, ಕೂದಲುದ್ರೋ ಸಮಸ್ಯೆ ಆಗಲಿ, ಪ್ರಿಮೆಚೂರ್ ಗ್ರೇಯಿಂಗ್ ಆಗಲಿ, ಆ ಥರದ್ದು ಯಾವುದೂ ಆಗಲ್ಲ. ಹೇರು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅದೇ ಬ್ರಾಹ್ಮಿ ಆಮ್ಲ, ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಗೆ ಇದನ್ನು ನೀರಿಗೆ ಹಾಕೊಂಡು ಕುದಿಸ್ಕೊಂಡು ಕುಡಿಯೋದು ಇಲ್ಲ ಹಾಗಾಗಿ ತಿನ್ನೋದ್ರಿಂದ ಜ್ವರ ಮತ್ತು ಮೂತ್ರ ಸಂಬಂಧಿ ಕಾಯಿಲೆಗಳು ಮತ್ತು ಕರಳಿನ ಕಾಯಿಲೆಗಳಿಗೂ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಅದನ್ನೆಲ್ಲ ಹೀಲ್ ಮಾಡಿ ಸುಧಾರಿಸುತ್ತೆ, ಪ್ಯೂರಿಫೈ ಮಾಡುತ್ತೆ, ಅಂದರೆ ಡಿಟಾಕ್ಸ್ ಆಗಿ ವರ್ಕ್ ಮಾಡುತ್ತೆ. ಮುದ್ದು ಫ್ರೆಂಡ್ಸು ಮಾಡ್ಬೋದು, ಸಾಂಬಾರು ಚಟ್ನಿ ಎಲ್ಲ ಮಾಡ್ಬೋದು. ಎಲ್ಲಾದ್ರೂ ಸಿಕ್ಕಿದ್ರೆ ಇದು ಕಿತ್ಕೊಂಡು ತಿನ್ನಿ ಆಯ್ತಾ? ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಆಯ್ತಾ? ಈ ಕಡೆ ತುಂಬಾ ಸೊಪ್ಪಿದೆ, ಅದಕ್ಕೆ ಕುತ್ಕೊಬಿಟ್ಟಿದ್ದೀನಿ ನಾನು. ಜೊತೆಗೆ ಮುದ್ದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ವಿಡಿಯೋ ಮಾಡ್ಕೊಳಕ್ಕೆ. ಮುದ್ದುಗ್ ಬೇಡ ಇವತ್ತು ಪಜಿತಿ. ಯಾರು ಕರೀಲಿ ಮಗನೆ ಹೆಲ್ಪ್ ಮಾಡಕ್ಕೆ? ಅಮ್ಮ ಕರೀಲಿ. ಈಗಿದ್ದಾಳ? ಪಪ್ಪನ್ ಕರೀಲಿ. ಪಪ್ಪ ಇದ್ದಾರ? ಪಪ್ಪ ಇದ್ರೆ ಚೆನ್ನಾಗಿ ಮಾಡ್ಕೊಡ್ತಾರೆ. ನೀನು ಚೆನ್ನಾಗಿ ಮಾಡ್ತೀಯ. ನಮ್ಮನೇಲಿ ನೀನೇ ಚೆನ್ನಾಗಿ ವಿಡಿಯೋ ಮಾಡ್ಕೊಡೋದು. ನಂಗೆ
ಮುಂದಕ್ಕೆ ಹೆಲ್ಪಿಗೆ ಬೇಕಲ್ಲ, ಅದಕ್ಕೆ ಮುದ್ದುನ ರೆಡಿ ಮಾಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಇಷ್ಟೊಂದು ಸೊಪ್ಪು ಸಿಕ್ಕಿದೆ, ಅದು ಒಂದೇ ಹತ್ರನೇ ಇದೆ. ಒಂದೊಂದು ದಿನ ಒಂದೊಂದು ಹತ್ರ ಕಿತ್ಕೊಂಡು ಹೋಗಿ ಸಾಂಬಾರು ಚಟ್ನಿ ಮಾಡ್ಕೋಬೋದೇನೋ. ನಮ್ಮ ಮುದ್ದು ಅಂತೂ ಸ್ವಲ್ಪ ಪ್ಯಾಂಪರ್ ಮಾಡಿಬಿಟ್ರೆ ಸಾಕು, ಹೇಳಿದ್ದೆಲ್ಲ ಕೇಳ್ತಾನೆ. ಹಾಗೆ ಹೊಗ್ಳುತ್ತಾ ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಬೇರು ಬಂತು, ಬೇರು ಆಯ್ತಾ ಅಂತ 10 ಸಲ ಕೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದೆಲ್ಗ ಕೀಳಕ್ಕೆ ಕೂರಿಸಿದ್ದೀನಿ. ಗೊತ್ತಾಗ್ತಾ ಇದೆಯಾ ಯಾವ ಲೀವ್ಸ್ ಅಂತ? ಎಲ್ಲ ಯಾವುದನ್ನು ಕೀಳ್ತಾ ಇದೆಯಾ ತೋರಿಸು. ಗುಡ್. ಇಲ್ಲಿ ಬಂದು ಕಿತ್ಕೊಂಡೋದ್ರೆ ಎಷ್ಟು ಆರ್ಗ್ಯಾನಿಕ್ ಆಗಿ ಬೆಳೆದಿರುತ್ತಲ್ವಾ. ಇಲ್ಲಿ ಯಾರೋ ಇದಕ್ಕೆ ಗೊಬ್ಬರ ಹಾಕಿ ಬೆಳೆಸಿರೋದು, ನಾವು ಪಾಟಲ್ಲಿ ಹಾಕಿರೋದಕ್ಕಾದ್ರೂ ಏನಾದರೂ ಹಾಕಿರ್ತೀವೇನೋ. ಇಲ್ಲಂತೂ ತುಂಬ ನ್ಯಾಚುರಲ್ ಆಗಿರುತ್ತೆ. ಮಳೆ ಬರೋಕ್ಕೆ ಮುಂಚೆ ಇನ್ನೂ ತುಂಬ ಇತ್ತು, ಈಗ ಸ್ವಲ್ಪ ಗೊಜ್ಜೆ ಒಳಗೆ ಮುಳುಗೋಗಿದೆ, ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಆದರೂ ಸಿಗ್ತಾ ಇದೆ, ಆರಾಮಾಗಿ ಮಾಡ್ಕೋಬೋದು. ಅಪ್ಪ ಯಾರು ಇಲ್ಲ, ಇಬ್ಬರೇ ಇದೀವಿ. ಮುದ್ದು ಎದುರಿಸ್ಬೇಡ. ಟೈಗರ್ ಐತಲ್ಲಿ. ಟೈಗರ್ ಇದೆ, ಟೈಗರ್. ನಿಜ. ಇಷ್ಟೊತ್ತವರೆಗೂ ಹಸು ಮೈಸೂರೆಲ್ಲ ಇರ್ತಾರೆ, ಈಗ ನಾವಿಬ್ಬರೇ ಇದೀವಿ. ಹೆದರ್ಸ್ತಾ ಇದ್ದಾನೆ. ನಾನು ಏನು ಹೆದರುಕೊಳ್ಳಲ್ಲ, ನೀವು ಹುಡುಗಿ ಅಲ್ವಾ, ಅದಕ್ಕೆ ಹೆದರ್ಕಂತಿದ್ದೀರಾ. ನಾನು ಹುಡುಗಿ, ನೀನು ಹೆದರ್ಕೊಳ್ಳಲ್ವಾ? ಹುಡುಗಿರಾದ್ರೆ ಹೆದರ್ಕಂತಾರ? ಯಾರು ಹೇಳಿದ್ರು ನಿಂಗೆ? ನಾನು ಲೀವ್ಸ್ ಕಿತ್ಕೊತಿದ್ದೀನಿ, ಇವರು ಫೋಟೋನ ಮಜಾ ಮಾಡ್ತವ್ರೆ. ನಾನು ವಿಡಿಯೋ ಎಲ್ಲಾದ್ರೂ ಇಟ್ರೆ ಚೆನ್ನಾಗಿ ಬರುತ್ತಾ ಅಂತ ನೋಡ್ತಾ ಇದ್ದೀನಿ, ಅದಕ್ಕೆ ನಾನು ಮಜಾ ಮಾಡ್ತಾ ಇದ್ದೀನಿ ಅಂತೆ. ಪಾಪ ಇವನು ಕಷ್ಟಪಟ್ಟು ಲೀವ್ಸ್ ಕೀಳ್ತಾ ಇದ್ದಾನೆ. ಏನ್ ಲೀವ್ಸ್ ಅಂತ ಹೇಳ್ದೆ? ಏಯ್, ಏನ್ ಲೀವ್ಸ್ ಕರೆಕ್ಟಾಗಿ ಹೇಳು. ಒಂದೆಲ್ಗ ಕಣ, ಕೆಮ್ತಾ ಇದೆಯಲ್ಲ, ಒಂಚೂರು ತಿನ್ನು, ಸರಿ ಹೋಗುತ್ತೆ. ಮುದ್ದು, ಆ ಮೆಡಿಸಿನಲ್ ವ್ಯಾಲ್ಯೂಗೆ ಇದನ್ನ ತಿನ್ನೋದು. ನೋಡಿ ಇಲ್ಲಿ ಎಷ್ಟೊಂದು ಸಿಕ್ಕಿದೆ. ಇಲ್ಲಿ ನನಗೆ ಒಂದಷ್ಟು ಬೇರಿರೋ ಗಿಡಗಳು ಸಿಕ್ಕಿದೆ. ಮನೆ ಹತ್ರ ಎಲ್ಲಾದರೂ ಪಾಟಲ್ಲಿ ಹಾಕೋಬೋದು. ಈ ಥರ ಬೇರು, ಈ ಥರ ನೋಟ್ಸ್ ಕ್ರಿಯೇಟ್ ಆಗುತ್ತಲ್ಲ ಬೇರಿಂದು, ಇದು ಮತ್ತೆ ಮಣ್ಣೊಳಗೆ ಹೋಗಿ ಅಲ್ಲಲ್ಲಿ ಈ ಥರ ಎಲೆ ಹುಟ್ಟುತ್ತೆ. ನನಗನ್ಸುತ್ತೆ ಏನಾದರೂ ಫ್ಯಾನ್ಸಿ ಗಿಡಗಳನ್ನ, ಮರಗಳನ್ನ ನಾವು ಕಷ್ಟಪಟ್ಟು ಬೆಳಿತೀವಿ ಅಂತ, ಈ ಥರ ನ್ಯಾಚುರಲ್ ಆಗಿ ಹೆಲ್ದಿಯಾಗಿರೋ ಅಂಥವು ಈಸಿಯಾಗೇ ಸಿಗುತ್ತೆ ನಮಗೆ, ಸುತ್ತಮುತ್ತನೇ ಇರುತ್ತೆ. ಅಪ್ಪ ಗೊಜ್ಜೆ ಇದೆ ಕಣೋ, ಯಾಕೆ ತಂದಿದ್ಯೋ ಇಲ್ಲಿಗೆ ಬಾಲ್ನ? ಈಗ ಹೇಳ್ದೆ ಅಲ್ಲ, ನೋಟ್ಸ್ ಅಲ್ಲಲ್ಲಿ ಕ್ರಿಯೇಟ್ ಆಗಿ ಒಟ್ಟಿಗೆ ಒಂದೇ ಬೇರಲ್ಲಿ ಹುಟ್ಟಿರುತ್ತೆ ಅಂತ. ಇಲ್ಲಿ ನೋಡಿ ಉದ್ದಗೂ ಹುಟ್ಟಿದೆ. ಇಲ್ಲಿ ಅದ್ರ ರೂಟ್ಸು ಅಲ್ಲಲ್ಲಿ ಕನೆಕ್ಟ್ ಆಗಿ ಇಲ್ಲಿವರೆಗೂ ಇದೆ. ಇನ್ನೂ ತುಂಬ ಸೊಪ್ಪಿತ್ತು, ಮಳೆ ನೋಡಿ ಇಲ್ಲಿ ಸ್ಟಾರ್ಟ್ ಆಗೇ ಹೋಯ್ತು. ಇಷ್ಟು ಸಿಕ್ಕಿದೆ ಸೊಪ್ಪು ನೋಡಿ, ಇಲ್ಲಿ ಸೊಪ್ಪಿಷ್ಟು ಸಿಕ್ಕಿದೆ. ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಪವರ್ ಬ್ಯಾಂಕು ತಗೊಂಡೋಗಿದ್ದೀನಿ. ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಮಳೆಗೆ. ಸೊಪ್ಪು ತಂದಿದ್ದೀನಲ್ಲ, ಇದರಲ್ಲಿ ಒಂದೆರಡು ಬೇರ್ ತೆಕ್ಕೊಳ್ಳೋಣ ಅಂತ ಕೂತಿದ್ದೀನಿ. ಒಂದೆರಡು ಬೇರ್ ತೆಗ್ದಿಡೋಣ, ಪಾಟಿಗೋ ಇಲ್ಲ ಅಲ್ಲೆಲ್ಲಾದರೂ ಹಾಕೋಣ ಅಂತ. ಮತ್ತು ನಿಮಗೆ ಇನ್ನೊಂದು ಪ್ಲ್ಯಾಂಟ್ ತೋರಿಸ್ತೀನಿ ನೋಡಿ, ಇಂಡೋರ್ ಪ್ಲ್ಯಾಂಟ್ ನಂದು. ಕಾಣಿಸ್ತಾ ಇದೆಯಾ? ಫ್ಲವರ್ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಇದು ಏನು ಗಮ್ ಅಂತ ಇದೆ ಅಂದರೆ, ಮಲ್ಲಿಗೆ ಹೂಗಿಂತನೂ ಈ ಥರ ಪ್ಲೆಸೆಂಟ್ ಸ್ಮೆಲ್ಲೆ ಅಂತ ಹೇಳ್ಬೋದು ಇದನ್ನು. ಆರೆಂಜ್ ಜಾಸ್ಮಿನ್ ಅಂತಾರೆ, ಇಲ್ಲ ಮುರಯ್ಯ ಪ್ಲ್ಯಾಂಟ್ ಅಂತೇನೋ ಅಂತಾರೆ ಅನ್ಸುತ್ತೆ. ಯಾರಾದರೂ ಎಂಟ್ರಿ ಆದರೆ ಕಾಲಿಟ್ರೆ ಸಾಕು ಗಮ್ಮಂತ ಸ್ಮೆಲ್ ಬರ್ತಾರೆ. ಇವತ್ತು ನನಗೊಂದು 2-3 ಜನ ಕೇಳಿದ್ರು ಮಲ್ಲಿಗೆ ಹೂ ತಂದಿದ್ದೀರಾ ಅಂತ. ಸೇಮ್ ಮಲ್ಲಿಗೆ ಹೂ ಸ್ಮೆಲ್ಲೆ. ಎಂಟ್ರಿಯಲ್ಲೇ ಇಟ್ಬಿಟ್ಟಿದ್ದೀನಿ, ಅದೊಂಥರ ಪಾಸಿಟಿವ್ ವೈಬ್. ಲವ್ ಯು ಆರೆಂಜ್ ಜಾಸ್ಮಿನ್. ಬೇರೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲೆನ ವಾಶ್ ಮಾಡಿಕೊಂಡು ನೀಟಾಗಿ. ಒಂದ್ಸಲ ಏನೋ ತಂಬುಳಿ ಮಾಡಿದ್ದೆ, ಚಟ್ನಿ ಮಾಡಿಲ್ಲ ಒಂದ್ಸಲನು. ಇವತ್ತು ಚಟ್ನಿನೇ ಮಾಡೋಣ ಫಿಕ್ಸ್. ಎಷ್ಟು ಕನ್ಫ್ಯೂಸ್ ಅಲ್ವಾ ಒಂದು ಅಡುಗೆ ಮಾಡೋಕ್ಕೆ. ಇದೊಂದು 3 ರೂಟ್ಸ್ ಹಾಕೋಣ. ಸೊಪ್ಪು ಇಷ್ಟು ಸಿಕ್ಕಿದೆ, ಇವಾಗ ಇದರಲ್ಲಿ ಚಟ್ನಿ ಮಾಡೋಣ. ಓಕೆನಾ? ಸಾಂಬಾರು ಸೊಪ್ಪು ಮತ್ತು ಒಂದು ದಪ್ಪದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಆಮೇಲೆ ಕಾಯಿ, ಬೆಳ್ಳುಳ್ಳಿ ಒಂದು 10-20 ಒಂದು ಹಿಡಿಯಷ್ಟು ಕಾಯಿ. ಇದು ಒಗ್ಗರಣೆಗೆ. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದಿದ್ರೆ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಬಾಡೋಗಿದೆ. ಜೀರಿಗೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಳೆ, ಕಡಲೆಬೇಳೆ, ಜೀರಿಗೆ ಮತ್ತು ಮೆಣಸು ಇದೆರಡು 1 ಸ್ಪೂನು, ಇದೆರಡು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಸಾಕು ಆಯಿಲು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ಇಟ್ಕೊಂಡಿದ್ದಲ್ಲ, ಇದಿಷ್ಟನ್ನು ಹಾಕ್ಕೊಳ್ಳೋಣ. ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ ಇದನ್ನು. ಇವಾಗ ಇದಕ್ಕೆ
ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು, ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಉರಿತಾ ಇದ್ದೀನಿ. ಆಮೇಲೆ ಇದು ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ ಅದನ್ನು ತೆಗೆದು ಜಾರಿಗೆ ಹಾಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಕರೆಕ್ಟಾಗಿ ಆಗಿದೆ ನೋಡಿ. ಉದ್ದಿನಬೇಳೆ ಮತ್ತು ಇದು ಎರಡು ಕೆಂಪಗಾಗಿದೆ ಚೆನ್ನಾಗಿ. ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಮತ್ತು ಇದನ್ನು ತಣ್ಣಗಾದ್ಮೇಲೆ ರುಬ್ಬಬೇಕು. ಬಿಸಿಲು ಇದಕ್ಕೆ ಒಂಚೂರು ಹುಣಸೆಹಣ್ಣು ಮತ್ತು ಟೊಮೊಟೊನು ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನು ಇಂಗ್ರೀಡಿಯೆಂಟ್ಸ್ ತೋರಿಸೋದು ಮರ್ತ್ಬಿಟ್ಟೆ. ಇದ್ರ ಜೊತೆಗೇನೆ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ಟೊಮೊಟೊನ ಸ್ವಲ್ಪ ಮೆತ್ತಗಾದ್ರೆ ಸಾಕು. ಮೆತ್ತಗಾಗಿದೆ, ಇದನ್ನು ತೆಗೆದುಬಿಡ್ತೀನಿ. ಒಂದು ಹುರ್ಕೊಳ್ಳೋಣ. ಸಾಕಿಷ್ಟು ಮೆತ್ತಗಾಗಿದೆ. ಇದ್ರ ಫ್ಲೇವರ್ ಒಂಚೂರು ಇರಲಿ ಅಂತ ನೋಡಿ. ಟೊಮೊಟೊನು ಈಗ ಚೆನ್ನಾಗಿ ಮೆತ್ತಗಾಗಿದೆ, ಬೆಂದು. ಇವಾಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ತನಕ ಹಾಕ್ಕೊಂಡು ಸುಮ್ಮನೆ ಅದನ್ನು ಜಾಸ್ತಿ ಹುರಿಯೋದು ಬೇಡ. ಇದನ್ನು ಸುಮ್ಮನೆ ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ. ಇಲ್ಲಿ ಆವಿಯಾಗಿ ಹೋಗ್ತಾ ಇದೆಯಲ್ಲ, ಇದೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಅನಿಸುತ್ತೆ. ಅಂದರೆ ಇದು ಹಾಗೆ ಹಸಿ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಬರುತ್ತೆ. ಚೂರಿದ್ರೆ ಚೂರಷ್ಟೇ, ಸ್ವಲ್ಪ ಅದು ಕಮ್ಮಿ ಆದರೆ ಸಾಕು. ನಾನೇನು ಇಟ್ಕೊಂಡಿದ್ದೀನಿ ಇದು ಹಿಂಗೆ ಇರಲಿ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದನ್ನು ಒಗ್ಗರಣೆ ತಣ್ಣಗಾಗಬೇಕು. ಈಗ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇಲ್ಲ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ತುಪ್ಪ ಹಂಗೆ ಇಷ್ಟ ಆಗುತ್ತೆ, ಒಗ್ಗರಣೆಗೆ ಹಾಕಿದ್ರೆ ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಎಣ್ಣೆ ಕಾಯ್ದಿದೆ. ಇವಾಗ ಒಗ್ಗರಣೆಗೆ ಏನೇನು ಇಟ್ಕೊಂಡಿದ್ವೋ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ ನಾನು. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ. ಚೂರು ಚಿಟಿಕೆ ಅಷ್ಟು. ಒಗ್ಗರಣೆ ಸ್ವಲ್ಪ ತಣ್ಣಗಾಗಲಿ ಇದು. ಅಷ್ಟೊತ್ತಿಗೆ ಇದನ್ನು ರುಬ್ಕೊಬರೋಣ. ಇದನ್ನ ಆಫ್ ಮಾಡ್ತೀನಿ ಸಾಕಿನ. ಏನು ರುಬ್ತೀವೋ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡೋಣ. ನಾನು ಜಾರ್ಗೆ ಈಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಬಿಡ್ತೇನೆ. ಈ ಥರ ರುಬ್ಬಿದ್ದೀನಿ. ಫುಲ್ಲು ನುಣ್ಣಗೂ ಅಲ್ಲ, ಫುಲ್ಲು ತರಿನೂ ಅಲ್ಲ, ಅದೆರಡರ ಮಧ್ಯೆ ಅನ್ಕೋಬೋದು. ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗಿದೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ವಲ್ಲ, ಅದ್ರ ಫ್ಲೇವರ್ಗೂ ಏನೋ ಜೀರಿಗೆ ಎಲ್ಲ ಸೇರಿಕೊಂಡು ಚೆನ್ನಾಗಿದೆ. ಸಖತ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ರೊಟ್ಟಿ ಮತ್ತು ದೋಸೆ ಎಲ್ಲಾದರೂ ಒಂದರಿಗ ಸೊಪ್ಪು ಸಿಕ್ಕಿದ್ರೆ ಟ್ರೈ ಮಾಡಿ. ಈ ನರ್ಸರಿಗಳಲ್ಲೆಲ್ಲ ಸಿಗುತ್ತೆ ಅಂತ ಅನ್ಸುತ್ತೆ. ಇನ್ನು ನಮ್ಮ ಕಡೆ ಅಂತೂ ಅಲ್ಲಿ ಇಲ್ಲಿ ಹೊಲದಲ್ಲಿ ಅಲ್ಲಿ ಇಲ್ಲಿನೇ ಬಿಟ್ಟಿರುತ್ತೆ. ಇದು ಹೊಲದ್ದು ಬದಿ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಬಿಟ್ಟಿರುತ್ತೆ ಆಲ್ಮೋಸ್ಟ್. ಸೂಪರ್ ಟೇಸ್ಟಿ, ಸೂಪರ್ ಹೆಲ್ದಿ ಒಂದೆಲ್ಗ ಚಟ್ನಿ ರೆಡಿ. ಬ್ರಹ್ಮನ ಅಷ್ಟು ಅಂಶಗಳನ್ನು ಒಳಗೊಂಡಿರೋಳೆ ಸರಸ್ವತಿ, ಅಂದರೆ ಬ್ರಾಹ್ಮಿ. ಆ ಬ್ರಾಹ್ಮಿಯ ಹೆಸರು ಈ ಎಲೆಗೆ ಇಟ್ಟಿದ್ದಾರೆ ಅಂದರೆ ಅದು ಡೈರೆಕ್ಟಾಗಿ ಬುದ್ಧಿಶಕ್ತಿಗೆ ಸಂಬಂಧಿಸಿದ್ದು ಅಂತಲೇ ಅನ್ಕೋಬೋದು. ಹೆಸರುಗಳನ್ನು ಎಷ್ಟು ಆರಿಸಿ ಎಷ್ಟು ಅರ್ಥಪೂರ್ಣವಾಗಿ ಇಡ್ತಿದ್ರು ಅಂತ ಅರ್ಥ ಆಯ್ತಾ ಈಗ. ಲಕ್ಷ್ಮಿ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಅಷ್ಟಲಕ್ಷ್ಮಿಯರಲ್ಲಿ ಈ ಬ್ರಾಹ್ಮಿನೂ ಒಬ್ಳು, ಅಂದರೆ ಬುದ್ಧಿನೂ ಒಂದು ಅನ್ಕೋಬೋದು. ಇದೇ ಎಲೆಯಲ್ಲಿ ಇದೇ ಪ್ರಾಪರ್ಟೀಸ್ ಇದೆ, ಇದೇ ರೋಗಕ್ಕೆ ಇದು ಔಷಧಿ ಅಂತ ಗೊತ್ತಾಗಿದ್ದಾದ್ರೂ ಹೇಗೆ ಆವಾಗಿನ ಕಾಲದಲ್ಲಿ ಯಾವುದೇ ಆಧುನಿಕ ಪ್ರಯೋಗಾಲಯಗಳಿಲ್ಲ. ನಿಮ್ಗೆ ಯಾರಿಗಾದ್ರೂ ಋಷಿ ಮುನಿಗಳು ಅವರೆಲ್ಲ ಹೇಗೆ ರಿಸರ್ಚ್ ಮಾಡ್ತಾ ಇದ್ರು, ಈ ಥರದನ್ನೆಲ್ಲ ಹೇಗೆ ಕಂಡುಹಿಡಿತಾ ಇದ್ರು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗೈಸ್.